ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಿಗೆ ಹೋಗಿದ್ವಿ. ಅಲ್ಲಿ ಏಸ್ ಅವ್ರದ್ದು ಏಸ್ ಅವ್ರದ್ದು ಎಕ್ಸಿಬಿಷನ್ ಇದೆ 3 ಡೇಸು. ಸೊ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದು ಅದು ನೋಡೋಕ್ಕಂತ ಹೋಗಿದ್ವಿ. ಸೊ ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಫಸ್ಟು ಎಂಟ್ರಿ ಆದ ತಕ್ಷಣ ಲಿಫ್ಟ್ ಪಾರ್ಟ್ ಇದೆ. ಲಿಫ್ಟ್ಸು ಹಾಕಿದ್ದಾರೆ, ನೋಡೋಕ್ಕೆ ಅವೆಲ್ಲ ಚೆನ್ನಾಗಿದ್ದಾವೆ. ಅದಾದಮೇಲೆ ಸ್ಟೀಲ್ ಡೋರ್ಸ್ ಇದೆ, ಅದು ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಅದೆಲ್ಲ ರೇಟು. ಒಂದು ರೆಗ್ಯುಲರ್ ಡೋರ್ಗೆ 20,000 ಆಗುತ್ತೆ ಅಂತ ಇದ್ದಾರೆ 3x7ಗೆ. ಸೊ ಇದೆಲ್ಲ ದೊಡ್ಡ ಸೈಜ್ದು, ಇದೆಲ್ಲ ಕಾಸ್ಟ್ಲಿ ಇರುತ್ತೆ, ತುಂಬ ರೇಟ್ ಜಾಸ್ತಿ ಇದೆ. ಬಟ್ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ಅಂದ್ಕೊತೀವಿ. ಅದಾದಮೇಲೆ ನೆಕ್ಸ್ಟು ನ್ಯಾಚುರಲ್ ಸ್ಟೋನು ಮತ್ತು ಆರ್ಟಿಫಿಷಿಯಲ್ ಸ್ಟೋನು ಕ್ಲ್ಯಾಡಿಂಗ್ದೊಂದು ಸೆಟಪ್ ಮಾಡಿದ್ದಾರೆ, ಸ್ಟೋರ್ ಅಂತ ಹೇಳ್ಬೋದು. ಅಲ್ಲಿ ಕೂಡ ಚೆನ್ನಾಗಿದೆ, ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಟೈಲ್ಸ್ ಇದೆ. ಸೊ ನೋಡೋಕ್ಕೆ ಎಲ್ಲ ಕಲರು ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಸೊ ಟೋಟಲಿ ಕಂಟೆಂಪ್ರರಿಯಾಗಿ ಇರ್ಬೋದು ಅಂತ ಹೇಳ್ಬೋದು. ಸೊ ಅದು ನೆಕ್ಸ್ಟು ಸೆಂಟ್ರಿಂಗ್ ಆ್ಯಂಡ್ ಶಟ್ರಿಂಗ್ ಸೆಟಪ್ ಇದೆ. ಸೊ ಈ ಅಪಾರ್ಟ್ಮೆಂಟಲ್ಲೆಲ್ಲ ವಾಲೆಲ್ಲ RCC ಬರುತ್ತಲ್ಲ ಅದರದ್ದು, ಅದು ತುಂಬ ಚೆನ್ನಾಗಿದೆ. ಸೊ ಕ್ವಿಕ್ ಕೆಲಸಕ್ಕೆ ಯೂಸ್ ಆಗುತ್ತೆ, ದೊಡ್ಡ ಪ್ರಾಜೆಕ್ಟಿಗೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ಅವರು ಒಂದು ಸೆಟಪ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಮೆಟೀರಿಯಲು ಲೆಸ್ ಜಾಕ್ ಯೂಸ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅದಾದಮೇಲೆ ಒಂದು ವುಡ್ದು ಹಾಕಿದ್ದಾರೆ, ವುಡನ್ ಫರ್ನಿಚರ್ಸ್ದು. ಮೋಸ್ಟ್ ಪ್ರಾಬ್ಲಿ ಜಾಸ್ತಿ ಚೇರ್ಸ್ ಇದೆ, ಚೇರ್ಸು. ಆಮೇಲೆ ಈ ಥರ ಟೇಬಲ್ಸ್ ಇದೆ. ಸೆಟಪ್ ಚೆನ್ನಾಗಿದೆ ಅದು ಕೂಡ. ಸೊ ಆಲ್ ಕೈಂಡ್ ಆಫ್ ಚೇರ್ಸ್ ಇದೆ, ಕುಷನ್ನು, ವುಡ್ಡು ಎಲ್ಲ ಮಿಕ್ಸಪ್ ಇದೆ. ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಇದೆ. ಚೇರ್ಗಳು ನೋಡೋಕ್ಕೆಲ್ಲ ತುಂಬ ಚೆನ್ನಾಗವೆ, ಕಂಫರ್ಟಬಲ್ ಆಗಿವೆ ಎಲ್ಲ ನೋಡೋಕ್ಕೆ, ಕೂತ್ಕೊಳ್ಳೋಕ್ಕೆಲ್ಲ. ಅದಾದಮೇಲೆ ಒಂದು ನ್ಯಾಚುರಲ್ ಸ್ಟೋನ್ದಿದೆ ಪಕ್ಕದಲ್ಲಿ. ಸೊ ಅದರಲ್ಲಿ ನ್ಯಾಚುರಲ್ ಸ್ಟೋನು ಇದೆ, ಟೈಲ್ಸು ಕೂಡ ಇದೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಫ್ಯಾನ್ ಇದೆ. ಆ ಫ್ಯಾನ್ಗಳು ಸೀಲಿಂಗ್ ಫ್ಯಾನ್ಸ್ದು ಎಲ್ಲ ವರ್ಟಿಕಲಲ್ಲಿ ಹಾಕಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಟೋಟಲ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾನ್ಸ್ ಇದ್ದಾವೆ, ಮಾಡಲ್ ತುಂಬ ಚೆನ್ನಾಗವೆ. ಸೊ ಯಾರು ನೋಡಿದ್ರೆ ತುಂಬ ಇಷ್ಟ ಆಗೋ ಥರ ಇದೆ. ಬಟ್ ಎಲ್ಲ ಕಾಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ಎಲ್ಲ ಕಾಸ್ಟ್ಲಿನೇ ಇದೆ. ಬಟ್ಟು ಮನೆಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಾದಮೇಲೆ ಒಂದು ಬಾಲ್ಕನಿ, ಔಟ್ರ್ ಬಾಲ್ಕನಿ ರೈಲಿಂಗ್ಸ್ ಥರ ಇದೆ, ಅದು ವುಡ್ಡಲ್ಲಿ ಮಾಡಿರೋದು. ಅದನ್ನೊಂದು ಸೆಟಪ್ ಮಾಡವ್ರೆ. ಆಮೇಲೆ ಎಕ್ಸ್ಟರ್ನಲ್ ಲೈಟಿಂಗ್ ಒಂದು ಸೆಟಪ್ ಇದೆ. ಸೊ ಟೋಟಲ್ ಆಲ್ ಕೈಂಡ್ ಆಫ್ ಟೈಲ್ ಲೈಟ್ಸ್ ಇದೆ ಇದರಲ್ಲಿ ಸೆಟಪ್ ಮಾಡಿದ್ದಾರೆ, ಎಲ್ಲ ಆನ್ ಮಾಡಿ ಬಿಟ್ಟಿದ್ದಾರೆ. ನೋಡೋಕ್ಕೆಲ್ಲ ಚೆನ್ನಾಗಿದೆ, ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ಇಂಟರ್ನಲ್ ಲೈಟಿಂಗ್ ಸೆಟಪ್ ಕೂಡ ಇದೆ ಪಕ್ಕದಲ್ಲಿ, ಅದರಲ್ಲೂ ಕೂಡ ಜೂಮರ್ಸು, ಸೊ ಎಲ್ಲ ಲೈಟ್ಸ್ ಹಾಕಿದ್ದಾರೆ. ಆಮೇಲೆ ಒಂದು ಆರ್ಟಿಫಿಷಿಯಲ್ಲು ಮಾರ್ಬಲ್ದು ಒಂದು ಪಾರ್ಟ್ ಇದೆ, ಟೇಬಲ್ಲು ಚೇರ್ಸು ಟೀಪಾಯ್ಸ್ ಎಲ್ಲ ಮಾಡಿದ್ದಾರೆ, ಅವು ಕೂಡ ಚೆನ್ನಾಗವೆ. ಸೊ ತುಂಬ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಫೀಲಿಂಗು ಮಸ್ತಾಗಿದೆ. ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ, ಸೋಫಾಗೆ ಟೀಪಾಯ್ ಎಲ್ಲ ನೀಟಾಗಿ ಸೆಟ್ಟಿಂಗ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು TMT ಸೆಟಪ್ ಕೂಡ ಮಾಡಿದ್ದಾರೆ. TMT ಅವರು ಒಂದು ಬೆಂಗಳೂರು ಥೀಮಲ್ಲಿ ಮಾಡಿದ್ದಾರೆ, ಸ್ಟೀಲ್ ಕಟ್ಟಿಂಗ್ ಮಾಡಿ. ಅದ್ರ ಹಿಂದ್ಗಡೆ ಸ್ಟೀಲ್ದು ಅವ್ರದ್ದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿದೆ. ಅದಾದಮೇಲೆ ಲಿಫ್ಟ್ದು ಹೇಳಿದ್ನಲ್ಲ, ಲಿಫ್ಟ್ ಸೆಟಪ್ ಇದೆ ನೋಡಿ ಇಲ್ಲಿ, ಅವು ಕೂಡ ಚೆನ್ನಾಗಿದ್ದಾವೆ ಲಿಫ್ಟ್ಗಳು, ಡಿಫ್ರೆಂಟ್ ಲಿಫ್ಟು. ಮತ್ತು ಅದಾದಮೇಲೆ ಒಂದು ಸ್ಟೀಲ್ ವಿಂಡೋಸ್ದು ಇದೆ, ಎರಡು ಕಡೆ ಸ್ಟೀಲ್ ಇರೋ ಥರ ಒಂದು ವಿಂಡೋ ಮಾಡಿದ್ದಾರೆ. ಅದಾದಮೇಲೆ ಸ್ಟೀಲ್ ಡೋರು, ಸಿಂಪಲ್ ಡೋರ್ ಇದು ಕೂಡ ಕಾಸ್ಟ್ಲಿನೇ ಇದೆ. ಬಟ್ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ಅಂದ್ಕೊತೀವಿ, ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ. ಡೋರ್ಸು ವಿಂಡೋಸ್ ಎರಡೂ ಇದೆ ಅವ್ರ ಹತ್ರ. ನೋಡಿ ವಿಂಡೋಗೆ ಇನ್ಕ್ಲೂಡಿಂಗ್ ಗ್ರಿಲ್ ಕೂಡ ಇದೆ, ಕಲರ್ ಟೀಕ್ವುಡ್ ಕಲರ್ ಮಾಡಿದ್ದಾರೆ. ಆಮೇಲೆ ಒಂದು ಟೆರೇಸ್ ಗಾರ್ಡನ್ ಸಿಟ್ಔಟ್ ಸೆಟಪ್ ಒಂದು ಮಾಡಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಚೇರ್ಸು ಸೆಂಟ್ರ್ ಪಾರ್ಟು ತುಂಬ ಚೆನ್ನಾಗಿದೆ. ಮಳೆಗೂ ಬಿದ್ದರೆ, ನೀರು ಬಿದ್ದರೆ ಏನಾಗಲ್ಲ ಅಂತ ಇದ್ದಾರೆ. ಬಟ್ ಕುಷನೆಲ್ಲ ಹಾಕಿದ್ದಾರೆ, ಏನಾಗುತ್ತೆ ಗೊತ್ತಿಲ್ಲ. ಕೂತ್ಕೊಂಡು ನೋಡಿದ್ವಿ, ಅದು ಕುಷನೆಲ್ಲ ತುಂಬ ಚೆನ್ನಾಗಿದೆ, ವೆರಿ ಕಂಫರ್ಟಬಲ್ ಆಗಿದೆ.
ಸೊ ನೀಟಾಗಿದೆ, ಟೆರೆಸಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಕೆಫೆಟೇರಿಯಾ ಇದೆ ಪಕ್ಕದಲ್ಲಿ. ಅದರಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಿಚನ್ ಸೆಟಪ್ ಕೂಡ ಇದೆ. ಇದು ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕಿಚನ್ದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇದರದ್ದು ಡೋರ್ಸ್ ಎಲ್ಲ ಓಪನಿಂಗ್ ತುಂಬ ಮಾಡ್ರನ್ ಆಗಿದೆ. ಡಿಫ್ರೆಂಟ್ ಕೈಂಡ್ ಆಫ್ ಓಪನಿಂಗ್ ಕೊಟ್ಟವ್ರೆ. ಅಪ್ ಲಿಫ್ಟ್ ಥರ ಮಾಡಬೇಕು. ಅದಕ್ಕೆ ಕ್ರಾಕರಿ ಅಂತೀರ ಅಥವಾ ಏನು ಅಬವ್ ಕ್ಯಾಬಿನೆಟ್ ಅಂತೀರ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ರಮೇಶ್ ಅವರು. ಸೊ ಒಳಗಡೆ ಎಲ್ಲ ಇಟ್ಕೋಬೋದು. ವೆರಿ ಸ್ಮೂತ್ ಆಪ್ರೇಟಿಂಗ್ ಇದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಕೆಳಗಡೆ ಇದು ಡ್ರಾಸ್ ಆಯಿತು. ಇಲ್ಲಿ ಅದ್ರ ನೆಕ್ಸ್ಟ್ ಇದು ಅದು ಕ್ಲೋಸ್ ಆದಮೇಲೆ ಪಕ್ಕದಲ್ಲಿ ಒಂದು ಫ್ರಿಡ್ಜ್ ಕೂಡ ಇದೆ. ಸೇಮ್ ಥೀಮಲ್ಲಿ ಅದರೊಳಗಡೆ ಫ್ರಿಡ್ಜ್ ಇದೆ. ಅದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೆಟಪ್ ನೀಟಾಗಿ ಮಾಡಿದ್ದಾರೆ. ಏನೂ ಗೊತ್ತಾಗಲ್ಲ ಎಲ್ಲಿದೆ ಅಂತ, ಅಷ್ಟು ನೀಟಾಗಿ ಮಾಡೋರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಬೇಜ್ ಕಲರ್ ಇದೆ. ಲೈಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ, ಮೇಲ್ಗಡೆ ಕೆಳಗಡೆ ಸೈಡು. ಸೊ ಕಿಚನ್ನಲ್ಲಿ ಹೋದರೆ ಅಲ್ಲೇ ಇರಬೇಕು ಅನ್ನಿಸ್ತಾ ಆ ಥರ ಮಾಡಿದ್ದಾರೆ. ಆಮೇಲೆ ಇದು ಸಿಟ್ಔಟ್ ಒಂದು ಮಾಡಿದ್ದಾರೆ. ಆಮೇಲೆ ಇದೊಂದು ಹೋಮ್ ಥಿಯೇಟರ್ ಸೆಟಪ್ ಮಾಡೋರೆ, ಬಟ್ ವೈಟ್ ಥೀಮಲ್ಲಿ ಮಾಡಿದ್ದಾರೆ. ಅದೇನಂತ ಗೊತ್ತಿಲ್ಲ. ಆಮೇಲೆ ಮಾಮೂಲಿ ಲಿಫ್ಟ್ ಇದು ಇನ್ನೊಂದು ಅದೇ ಥರದ ಲಿಫ್ಟು ಸೆಟಪ್ ಮಾಡಿದ್ದಾರೆ. ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲಿಫ್ಟ್ ಇದೆ. ಆಮೇಲೆ ಟೀಕ್ ವುಡ್ ಡೋರ್ಸು, ಆಮೇಲೆ ಟೀಕ್ ವುಡ್ ಕಾರ್ವಿಂಗ್ಸ್ ಎಲ್ಲ ಇದೆ. ಸೊ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ದೇವ್ರದ್ದು. ಆಮೇಲೆ ಇದು ಟೆರಕೋಟ ಜಾಲಿ ಥರದ್ದು ಸಿಮೆಂಟಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ತುಂಬ ನೀಟಾಗಿದೆ. ಜಾಲಿ ವರ್ಕು ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಜಾಲೀಸ್ ಇದೆ. ಎಲ್ಲ ಥರದ್ದು ಇದೆ. 140 ರೂಪೀಸ್ ಪರ್ ಪೀಸ್ ಅಂತ ಹೇಳ್ತಾಯಿದ್ರು. ಸ್ವಲ್ಪ ರೇಟು ಡಿಫರ್ ಆಗ್ಬೋದು, ಬಟ್ 140 ಜನರಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎಲಿವೇಷನ್ಗೆ ಹಾಕ್ಬಿಟ್ಟು ಟೆರಕೋಟ ಕಲರು ಅಥವಾ ನಮ್ಗೆ ಏನು ಕಲರ್ ಬೇಕು ಕಲರ್ ಹೊಡೆದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮನೆಗಳು. ಇದೊಂದು ವೆರಿ ಅಟ್ರಾಕ್ಟಿವ್ ಇದೆ ಅದರಲ್ಲಿ ನೋಡೋಕ್ಕೆ. ಸೊ ನಮಗೆ ತುಂಬ ಇಷ್ಟ ಆಯಿತು. ಎಲ್ಲ ಡಿಫ್ರೆಂಟ್ ಜಾಲಿ ಟೈಪ್ ಇದೆ ಅದರಲ್ಲಿ. ಇನ್ನು ದೊಡ್ಡ ಸೈಜ್ ಕೂಡ ಇದೆ, ಬಟ್ ಚಿಕ್ಕ ಸೈಜು ತುಂಬ ಅಟ್ರಾಕ್ಷನ್ ಆಗುತ್ತೆ ನೋಡೋಕ್ಕೆ. ನೀಟಾಗಿದೆ. ಫಿನಿಶಿಂಗ್ ಚೆನ್ನಾಗಿದೆ. ಅದು ಮೇನ್ ಥಿಂಗು. ನಮಗೆ ಅದು ಸಿಮೆಂಟ್ದಂತ ಫೀಲೇ ಬರೋಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಮಾಡಿದ್ದಾರೆ. ತುಂಬ ಹಾರ್ಡ್ ಇದೆ ಮಟೀರಿಯಲ್ಲು. ತುಂಬ ಸೂಪರಾಗಿ ಕಾಣಿಸುತ್ತೆ. ಫಿಕ್ಸಿಂಗ್ ಮಾಡಿಬಿಟ್ರೆ ಬ್ಯೂಟಿಫುಲ್ ಇದ್ದೇ ಇರುತ್ತೆ ಅನ್ನೋ ಥರ ಇದೆ. ಅದಾದಮೇಲೆ ಅದರಲ್ಲಿ ಇನ್ನೊಂದು ರೆಡ್ ಕಲರ್ ಒಂದು ಹಾಕಿದ್ದಾರೆ ಫುಲ್ಲು ಸಾಲಿಡ್ ಇಲ್ಲಿ. ಆಮೇಲೆ ಗ್ಲಾಸಿ ಒಂದು ಮಾಡಿದ್ದಾರೆ. ಅವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಫ್ರಂಟ್ ಎಲಿವೇಷನಲ್ಲಿ ಹಾಕಿದರೆ ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ವಾಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಇನ್ನೊಂದು ಸೆಂಟ್ರಿಂಗ್ ಸೆಟಪ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಅದಾದಮೇಲೆ ಒಂದು ಆಫೀಸ್ ಟೇಬಲ್ ಸೆಟಪ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಾಸ್ಟ್ಲಿ ಆಗುತ್ತೆ, ಯಾರು ತೊಗೊತಾರೋ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಟಿ ವಿ ಕ್ಯಾಬಿನೆಟ್ ಇದೆ. ಆಮೇಲೆ EWC ಫಿಟ್ ಸೆಟಪ್ ಇದೆ. ಬಾತ್ರೂಮ್ ಸೆಟಪ್ಸ್ ಎಲ್ಲ ಇದೆ. ವಾಶ್ರೂಮ್ದು ಎಲ್ಲ ಕಲರ್ ಡಿಫ್ರೆಂಟ್ ಕಲರ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ರೇಟ್ ವೈಸ್ ತುಂಬ ಜನರಲ್ಲಾಗಿ ಎಲ್ಲ ರೇಟ್ ಜಾಸ್ತಿ ಇದ್ದಾವೆ. ಎಲ್ಲರೂ ಒಂದು ಸತಿ ಟೈಮ್ ಸಿಕ್ಕರೆ ಹೋಗಿ ನೋಡ್ಕೊಂಬರ್ಬೋದು. ಸೊ ನಾವು ನೋಡ್ಕೊಂಡು ಅಲ್ಲಿ ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಅಲ್ಲಿ ಒಂದು ಸ್ವಿಂಗ್ ಕೂಡ ಸೆಟಪ್ ಹಾಕಿದ್ದಾರೆ ಹೊರಗಡೆ. ಅದು ಕೂಡ ಸೇಲ್ಗೆ ಹಾಕಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಮಾಮೂಲಿ ನಾವು ಔಟ್ಸೈಡಿಗೆ ಹಾಕ್ಕೋಬೋದು ಸಿಂಗಲ್ ಪೀಸ್ ತೊಗೊಂಡು. ಅಥವಾ ಸ್ವಿಂಗು ಜೋಕಾಲಿ ಅಂತೀವಲ್ಲ ಅದು ಚೆನ್ನಾಗಿದೆ. ಅಲ್ಲಿಂದ ನಾನು ನೋಡಿಕೊಂಡು ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡವ್ರೆ ಹೊರಗಡೆಗೆ ಎಂಟ್ರೆನ್ಸಲ್ಲಿ. ಸೊ ಅಟ್ರಾಕ್ಟಿವ್ ಮಾಡಿದ್ದಾರೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ನೈಟ್.